ದಿಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಾ ಇರೋದು ಮೇಯ್ನಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಅಂದರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿಯಾಗಿಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈ 2.5 ವರ್ಷ ಅನ್ನೋ ಕಾರಣಕ್ಕಾಗಿ ಪುನರ್ರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಒಂದು ಹೊಸ ಇಮೇಜ್ ತರಲಿಕ್ಕೆ ಏನೂ ನಮ್ಗೆ ಗೊತ್ತಿಲ್ಲ. ಅದು AICCಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಮೊನ್ನೆ ಕೂಡ CM ಜೊತೆಗೆ ಹೋಗಿದ್ರಲ್ಲ ಸರ್? ಅಲ್ಲ, GM 40 ವರ್ಷದಿಂದ ಹೋಗೋದು ಬರೋದು ಇರೋದ್ರ ಜೊತೆಗೆ ಇದ್ದೇ ಇದ್ವಿ ನಾವು, ಸಿನ್ಸ್ 40 years. ಇಟ್ ಇಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಇದೆ. ವಿಶೇಷ ಏನಿದೆ, AICC ಪ್ರೆಸಿಡೆಂಟ್ರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡ್ರ್ಗಳನ್ನ. ಸೊ ಅದು ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು, ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ಫೈನಲಿ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ. ದಿಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಾ ಇರೋದು ಮೇಯ್ನಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಅಂದರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿಯಾಗಿಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈ 2.5 ವರ್ಷ ಅನ್ನೋ ಕಾರಣಕ್ಕಾಗಿ ಪುನರ್ರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಒಂದು ಹೊಸ ಇಮೇಜ್ ತರಲಿಕ್ಕೆ ಏನೂ ನಮ್ಗೆ ಗೊತ್ತಿಲ್ಲ. ಅದು AICCಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಮೊನ್ನೆ ಕೂಡ CM ಜೊತೆಗೆ ಹೋಗಿದ್ರಲ್ಲ ಸರ್? ಅಲ್ಲ, GM 40 ವರ್ಷದಿಂದ ಹೋಗೋದು ಬರೋದು ಇರೋದ್ರ ಜೊತೆಗೆ ಇದ್ದೇ ಇದ್ವಿ ನಾವು, ಸಿನ್ಸ್ 40 years. ಇಟ್ ಇಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಇದೆ. ವಿಶೇಷ ಏನಿದೆ, AICC ಪ್ರೆಸಿಡೆಂಟ್ರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡ್ರ್ಗಳನ್ನ. ಸೊ ಅದು ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು, ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ಫೈನಲಿ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ. ದಿಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಾ ಇರೋದು ಮೇಯ್ನಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಅಂದರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿಯಾಗಿಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈ 2.5 ವರ್ಷ ಅನ್ನೋ ಕಾರಣಕ್ಕಾಗಿ ಪುನರ್ರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಒಂದು ಹೊಸ ಇಮೇಜ್ ತರಲಿಕ್ಕೆ ಏನೂ ನಮ್ಗೆ ಗೊತ್ತಿಲ್ಲ. ಅದು AICCಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಮೊನ್ನೆ ಕೂಡ CM ಜೊತೆಗೆ ಹೋಗಿದ್ರಲ್ಲ ಸರ್? ಅಲ್ಲ, GM 40 ವರ್ಷದಿಂದ ಹೋಗೋದು ಬರೋದು ಇರೋದ್ರ ಜೊತೆಗೆ ಇದ್ದೇ ಇದ್ವಿ ನಾವು, ಸಿನ್ಸ್ 40 years. ಇಟ್ ಇಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಇದೆ. ವಿಶೇಷ ಏನಿದೆ, AICC ಪ್ರೆಸಿಡೆಂಟ್ರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡ್ರ್ಗಳನ್ನ. ಸೊ ಅದು ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು, ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ಫೈನಲಿ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ. ದಿಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಾ ಇರೋದು ಮೇಯ್ನಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದದೆಲ್ಲ ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಅಂದರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿಯಾಗಿಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈ 2.5 ವರ್ಷ ಅನ್ನೋ ಕಾರಣಕ್ಕಾಗಿ ಪುನರ್ರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಒಂದು ಹೊಸ ಇಮೇಜ್ ತರಲಿಕ್ಕೆ ಏನೂ ನಮ್ಗೆ ಗೊತ್ತಿಲ್ಲ. ಅದು AICCಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಮೊನ್ನೆ ಕೂಡ CM ಜೊತೆಗೆ ಹೋಗಿದ್ರಲ್ಲ ಸರ್?
ಅಲ್ಲ ಜಿ ಎಮ್ 40 ವರ್ಷದಿಂದ ಹೋಗೋದು ಬರೋದು ಇರೋದು ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ 40 ಇಯರ್ಸ್. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಇದೆ. ವಿಶೇಷ ಏನಿದೆ, ಎ ಸಿ ಸಿ ಪ್ರೆಸಿಡೆಂಟರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡ್ರ್ಗಳನ್ನ. ಸೊ ಅದು ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ಫೈನಲಿ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ. ಡೆಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಾ ಇರೋದು ಮೇಯ್ನಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದೋದೆಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಸಚಿವ ಸಂಪುಟ ಪುನರ್ರಚನೆ ಭೇಟಿ ಮಾಡ್ತಾರೆ ಇವತ್ತು. ಇದೇ ಸಚಿವ ಸಂಪುಟ ಪುನರ್ರಚನೆ ಅಂದರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿ ಆಗಿಲ್ಲಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ. ಅಧ್ಯಕ್ಷರು ಎ ಸಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈ 2.5 ವರ್ಷ ಅನ್ನೋ ಕಾರಣಕ್ಕಾಗಿ ಪುನರ್ರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಒಂದು ಹೊಸ ಇಮೇಜ್ ಇದು ಏನೂ ನಮ್ಗೆ ಗೊತ್ತಿಲ್ಲ. ಅದು ಎ ಸಿ ಸಿಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಮೊನ್ನೆ ಕೂಡ CM ಜೊತೆಗೆ ಹೋಗಿದ್ರಲ್ಲ ಸರ್. ಅಲ್ಲ ಜಿ ಎಮ್ 40 ವರ್ಷದಿಂದ ಹೋಗೋದು ಬರೋದು ಇರೋದು ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ 40 ಇಯರ್ಸ್. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಇದೆ. ವಿಶೇಷ ಏನಿದೆ, ಎ ಸಿ ಸಿ ಪ್ರೆಸಿಡೆಂಟರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡ್ರ್ಗಳನ್ನ. ಸೊ ಅದು ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ಫೈನಲಿ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ. ಡೆಲ್ಲಿಗೆ ಮುಖ್ಯಮಂತ್ರಿಗಳ ಜೊತೆಗೆ ಹೋಗ್ತಾ ಇರೋದು ಮೇಯ್ನಾಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೆ, ರೈತ ಸಮಸ್ಯೆ, ಆಮೇಲೆ ಈ ಥರ ರಾಜ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಬಿಟ್ಟು ಉಳಿದೋದೆಲ್ಲ ಹೈಕಮಾಂಡ್ಗೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋ ವಿಚಾರ. ಸಚಿವ ಸಂಪುಟ ಪುನರ್ರಚನೆ ಭೇಟಿ ಮಾಡ್ತಾರೆ ಇವತ್ತು. ಇದೇ ಸಚಿವ ಸಂಪುಟ ಪುನರ್ರಚನೆ ಅಂದರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಅವರು ಭೇಟಿ ಆಗಿಲ್ಲಲ್ಲ ಅಧ್ಯಕ್ಷರನ್ನ, ಸಹಜವಾಗಿ ಭೇಟಿ ಆಗ್ತಾರೆ. ಅಧ್ಯಕ್ಷರು ಎ ಸಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ, ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈ 2.5 ವರ್ಷ ಅನ್ನೋ ಕಾರಣಕ್ಕಾಗಿ ಪುನರ್ರಚನೆ ಆಗಬೇಕು ಅಥವಾ ಸರ್ಕಾರಕ್ಕೆ ಒಂದು ಹೊಸ ಇಮೇಜ್ ಇದು ಏನೂ ನಮ್ಗೆ ಗೊತ್ತಿಲ್ಲ. ಅದು ಎ ಸಿ ಸಿಗೆ ಮತ್ತು ಅಧ್ಯಕ್ಷರಿಗೆ ಗೊತ್ತಿರೋ ವಿಷಯ. ಅವ್ರು ಕೂತ್ಕೊಂಡು ಏನು ಮಾಡಬೇಕು, ಏನು ಮಾಡಬಾರ್ದು, ಏನಾಗಬೇಕು, ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಮೊನ್ನೆ ಕೂಡ CM ಜೊತೆಗೆ ಹೋಗಿದ್ರಲ್ಲ ಸರ್. ಅಲ್ಲ ಜಿ ಎಮ್ 40 ವರ್ಷದಿಂದ ಹೋಗೋದು ಬರೋದು ಇರೋದು ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ 40 ಇಯರ್ಸ್. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಇವತ್ತಿನ ಭೇಟಿ ವಿಶೇಷ ಇದೆ. ವಿಶೇಷ ಏನಿದೆ, ಎ ಸಿ ಸಿ ಪ್ರೆಸಿಡೆಂಟರು ಭೇಟಿ ಆಗಬೇಕಲ್ಲ ಹೋದಾಗ, ನಾವೆಲ್ಲ ಭೇಟಿ ಆಗ್ತೀವಿ ಹೋದಾಗ ಲೀಡ್ರ್ಗಳನ್ನ. ಸೊ ಅದು ಇದರಲ್ಲಿ ಬಿಹಾರ್ ಎಲೆಕ್ಷನ್ ಆಯಿತು, ಅದ್ರ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಬೇರೆ ಭೇಟಿಯಾದಾಗ ಸಹಜವಾಗಿ ರಾಜಕೀಯ, ಅಭಿವೃದ್ಧಿ, ಗವರ್ನೆನ್ಸು ಎವ್ರಿಥಿಂಗ್ ದೇ ವಿಲ್ ಡಿಸ್ಕಸ್. ಫೈನಲಿ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳು ಬಿಟ್ಟ ವಿಷಯ.